ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ನಮ್ಮ ಹಸ್ಬೆಂಡ್ ಜೊತೆ ಔಟ್ಸೈಡ್ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ಎಲ್ಲಿಗೂ ದೂರ ಅಲ್ಲ, ಇಲ್ಲೇ ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ನಮ್ಮ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನಮ್ಮ ಅಣ್ಣ ಮತ್ತು ಏರಿಯಾದಲ್ಲಿರೋ ತುಂಬ ದೊಡ್ಡವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ಅಣ್ಣಮ್ಮನ ಕೂರಿಸಿದ್ದಾರೆ. ಹಂಗಾಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಮಾರ್ನಿಂಗೇ ಹೋಗಬೇಕಾಗಿತ್ತು. ನಮ್ಮ ಚಿಕ್ಕಮ್ಮನ ಮಗಳು ಒಬ್ಬಳು ಇದ್ದಾಳೆ, ನನಗೆ ಅಕ್ಕ ಆಗಬೇಕು. ಆದರೆ ನಾನು ಅವಳೊಂದೇ ಕ್ಲಾಸ್ಮೇಟು, ಸೊ ಫ್ರೆಂಡ್ಸ್ ಥರ ಇದ್ದೀವಿ ನಾವು. ಅವಳು ಇದ್ಕೊಂಡು ನಾನು ಕಾಲ್ ಮಾಡಿದ್ದೆ ಅವಳಿಗೆ. ಕಾಲ್ ಮಾಡಿದಾಗ ಈ ಥರ ಆರ್ಕೆಸ್ಟ್ರಾಗೆ ಬಾರೆ ಹಾಗೆ ಹೀಗೆ ಅಂತೆಲ್ಲ ತುಂಬ ಹಿಂಸೆ ಇಟ್ಲು. ಬರಲ್ಲ ಅಂತ ಹೇಳಿದ್ರು, ಕೇಳಿಲ್ಲ, ಬಾ ಅಂದ್ಲು. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಮಾರ್ನಿಂಗ್ ಹೋಗಿ ಪೂಜೆ ಮಾಡಿಸ್ಕೊಬಾ ಅಂತ ಹೇಳಿದ್ರು. ನಾನು ಅವ್ರಿಗೆ ಹಿಂಸೆ ಇಟ್ಟೆ, ಇಲ್ಲ ನಾವು ಸಂಜೆನೇ ಹೋಗೋಣ ಆರ್ಕೆಸ್ಟ್ರಾ ನೋಡ್ಬೇಕು ಅಂತ ತುಂಬ ಹಿಂಸೆ ಇಟ್ಟೆ. ಅವ್ರು ಬೈದ್ರೂ ಕೂಡ ಅಷ್ಟೇ, ಅವ್ರು ನಾನು ಬರಲ್ಲ ಅಂದರೂ ಬಿಡಲಿಲ್ಲ, ಅಷ್ಟು ಹಿಂಸೆ ಇಟ್ಟಿದ್ದೀನಿ. ಈಗ ನೋಡಿದ್ರೆ ಅವಳು, ನಾನು ಸುಮ್ಮನೆ ಹೇಳಿದ್ದು ನಾನು ಬರಲ್ಲ ಅಂತ ಕೈ ಎತ್ತುತ್ತಿದ್ದಾಳೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೂ ತುಂಬ ಫೋರ್ಸ್ ಮಾಡ್ತಿದ್ದೀನಿ, ಬಿಡದೆ ಕಾಲ್ ಮಾಡ್ತಾಯಿದ್ದೀನಿ. ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಓಕೆ, ನಾನು ಈಗ ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಗೊತ್ತಾ, ಆ್ಯಕ್ಚುಲಿ ನಾನು ವೀಡಿಯೋದಲ್ಲಿ ಬರೀ ಮೇಕಪ್ ವೀಡಿಯೋಸ್ಗಳು ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡೆ. ಅದಾದಮೇಲೆ ಸುಮ್ಮನೆ ಬೇರೆ ವ್ಲಾಗ್ಸು ಕೂಡ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮೇಕಪ್ ಮಾಡ್ಕೊಳ್ಳೋದು ಮಾಡ್ತೀನಿ, ಈ ಕಡೆ ಬೇರೆ ವ್ಲಾಗ್ಸ್ ಕೂಡ ಮಾಡ್ತೀನಿ. ಓಕೆ, ತುಂಬ ಬೋರ್ ಆಗುತ್ತೆ, ಜಾಸ್ತಿ ಮಾತಾಡೋದು ಬೇಡ. ಸ್ಟಾರ್ಟ್ ಮಾಡ್ತೀನಿ ಈಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೇರ್ ಆ್ಯಂಡ್ ಲವ್ಲಿನೂ ಖಾಲಿಯಾಗಿ ಹೋಗ್ಬಿಟ್ಟೈತೆ, ಪಾಂಡ್ಸು ಖಾಲಿಯಾಗಿ ಹೋಗ್ಬಿಟ್ಟೈತೆ, ಲೋಷನ್ ಕೂಡ ಖಾಲಿಯಾಗಿ ಹೋಗ್ಬಿಟ್ಟೈತೆ. ಸೊ ಡೈರೆಕ್ಟಾಗಿ ಇದನ್ನೇ ಅಪ್ಲೈ ಮಾಡ್ತಿದ್ದೀನಿ. ಆದರೆ ನನಗೆ ಕೆಲವೊಬ್ರಿಗೆ ಇದನ್ನು ಹಾಕೊಂಡ್ರೆ ತುಂಬ ಬೂದಾಗಿ ಕಾಣುತ್ತೆ. ಸೊ ನನಗೇನು ಆ ಥರ ಎಲ್ಲ ಕಾಣಿಸಲ್ಲ. ನಾನು ಇದನ್ನು ತುಂಬ ಸಲ ಅಂದರೆ ಏನು ಹಚ್ಚದೆ ಮುಖಕ್ಕೆ ಇದನ್ನೇ ಒಂದೇ ಯೂಸ್ ಮಾಡ್ಕೊಂಡಿದ್ದೀನಿ. ನನಗೇನು ಆ ಥರ ಬೂದಿಗೆಲ್ಲ ಕಾಣಿಸೋ ಥರ ಎಲ್ಲ ಯಾವತ್ತೂ ಅನಿಸಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಡಿ ಮೇಲೆ ಬಂದುಬಿಟ್ಟು ಲಾಗ್ ಮಾಡ್ತಿದ್ದೀನಿ. ಯಾಕಂದರೆ ಅಲ್ಲಿ ಮನೆ ಒಳಗಡೆ ಒಂಥರ ಲೈಟ್ ಹಾಕ್ಕೊಂಡ್ಬಿಟ್ರೆ ಕ್ಯಾಮ್ರಾದಲ್ಲಿ ಅದೇ ಒಂಥರ ಕಾಣಿಸ್ತಿರುತ್ತೆ. ಹಾಗಾಗಿ ನೋಡಿ, ಏನು ಅಷ್ಟೊಂದು ಬೂದಿಗೇನು ಕಾಣಿಸ್ತಿಲ್ಲ. ಆ್ಯಕ್ಚುಲಿ ಕಡಿಮೆ ಆಯಿತು ಅಂತ ಅನಿಸ್ತಿದೆ ನನಗೆ. ಸ್ವಲ್ಪ ತಗೊತೀನಿ. ಅವಳು ನನಗೆ ಆ್ಯಕ್ಚುಲಿ ರೇಗಿಸ್ತಿದ್ಲು. ನಾನು ಬರಲ್ಲ ಅಂತ ಹೇಳಿದ್ದು, ಒಂದು ಲಾಗ್ ಮಾಡಿಬಿಡೆ ನೋಡೋಣ ಅಂತ. ಅದಕ್ಕೆ ಈಗ ಮಾಡಿದ್ದೀನಿ. ನೋಡಿದ ತಕ್ಷಣ ಶಾಕ್ ಆಗೋಗ್ಬಿಡ್ತಾಳೆ. ಆಮೇಲೆ ಸುಮ್ಮನೆ ತಮಾಷೆಗೆ ಹೇಳಿದೆ, ಏನಾದರೂ ಮಾಡಿದ್ರೆ ಅಷ್ಟೇ ಹೊಡೆದಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಅಂತಿದ್ದು. ಈಗ ನೋಡಿದ ತಕ್ಷಣ ಪೂರ್ತಿ ಬಿದ್ದು ನಗ್ತಿರ್ತಾಳೆ ಅಂತ ನಂಗೆ ಗೊತ್ತು. ಅವಳೊಂದ್ಸಲ ವಿಡಿಯೋದಲ್ಲಿ ತೋರಿಸ್ತೀನಿ. ಆಯಿತು ನೋಡಿ, ಕರೆಕ್ಟಾಗಿ ಕೂತ್ಕೋತಲ್ಲ. ಒಂಚೂರು ಬೂದು ಕಾಣಿಸ್ತಾನೆ ಇಲ್ಲ. ಬಫಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ ಮನೆ ಹತ್ರನೇ. ಸದ್ಯಕ್ಕೆ ಇದರಲ್ಲೇ ಹಚ್ಕೋತೀನಿ, ಏನು ಮಾಡೋಕ್ಕಾಗಲ್ಲ. ಹಚ್ಕೊಳಕ್ಕಾಗ್ತಿಲ್ಲ ಇದರಲ್ಲಿ. ಬಟ್ ಇವಾಗ ಕೆಳಗಡೆ ಹೋಗ್ಬಿಟ್ಟು ತರೋ ಅಷ್ಟೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟೆಲ್ಲ ರಿಸ್ಕೆಲ್ಲ ನಾನು ತೊಗೊಳಕ್ಕೆ ಹೋಗಲ್ಲ. ಯಾವುದಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊತಾ ಇರ್ತೀನಿ. ಜಾಸ್ತಿ ರಿಸ್ಕೆಲ್ಲ ನನಗೆ ಇಷ್ಟ ಆಗಲ್ಲ. ಕೈಯಲ್ಲೇ ಹಚ್ಕೋತೀನಿ. ತುಂಬ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಪೂರ್ತಿ ಹಚ್ಚಿ
ಅಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಿದ್ದು ಇವೆರಡೇ ಯೂಸ್ ಮಾಡ್ತಾ ಇದ್ದಿದ್ದು. ಏನು ಅಂತಂದರೆ ಇದೆಲ್ಲ ಬಿದ್ದೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿರೋದಷ್ಟೇ. ಇವೆರಡೇ ನಾನು ತುಂಬ ಯೂಸ್ ಮಾಡ್ತಿದ್ದೆ ಅಷ್ಟೇ. ಲಾಸ್ಟ್ 2 ಇದೆಯಲ್ಲ, ಇವೆರಡೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಅದೊಂದೇ ಚೆನ್ನಾಗಿ ಕಾಣೋದು ಕೂಡ. ಒಂಥರ ಸಿಂಪಲ್ ಮೇಕಪ್ ಇದೆಲ್ಲ. ನನಗೆ ಲಿಪ್ಸ್ಟಿಕ್ ಹಾಕ್ಕೋಬೇಕು ಅಂತ ಅನಿಸ್ತಿದೆ, ಆದರೆ ನಮ್ಮ ಮನೆಯವರು ಭಯ ಇದೆ. ಅವರು ಹಾಕ್ಕೊಂಡ್ರೆ ಮುಸ್ರೆ ಬಟ್ಟೆ ಸಿಕ್ಕಿದ್ರೆ ಅದರಲ್ಲೇ ತೆಗೆದು ಒರೆಸ್ಬಿಡ್ತಾರೆ. ಸೊ ಅಷ್ಟೆಲ್ಲ ಬೇಡ, ಅದಕ್ಕೋಸ್ಕರ ಲಿಪ್ಸ್ಟಿಕ್ಕೇ ಹಾಕ್ಕೊಳ್ಳಲ್ಲ. ಅಂದರೆ ಇಲ್ಲಿಲ್ಲೇ ಅಂದರೆ ಬೈತಾರೆ. ಎಲ್ಲನೋ ಹೊರಗಡೆ ಫಂಕ್ಷನ್ ಅದಕ್ಕೆಲ್ಲ ಏನೂ ಅನ್ನಲ್ಲ. ಇಲ್ಲಿಲ್ಲೇ ಹೋಗೋದಕ್ಕೆಲ್ಲ ಹಚ್ಕೊಂಡ್ರೆ ಬೈತಾರೆ. ಸೊ ಹಂಗಾಗಿ ಹಚ್ಕೊಳ್ಳಲ್ಲ. ಕರೆಕ್ಟಾಗಿ ಕ್ಯಾಮ್ರಾದಲ್ಲಿ ನಂಗೆ ಇಷ್ಟ ಆಗ್ತಾಯಿಲ್ಲ, ಮೇಕಪ್ ನೋಡ್ಕೊಳಕ್ಕಾಗ್ತಾಯಿಲ್ಲ ಕರೆಕ್ಟಾಗಿ. ಇದರಲ್ಲೇ ನೋಡಿಕೊಂಡು ಆಮೇಲೆ ತೋರಿಸ್ತೀನಿ. ಪಕ್ಷಿಗಳು ಬಂದ್ಬಿಟ್ಟಿದ್ದಾವೆ. ನಾನು ಇನ್ನೊಂದು ಮೇಕಪ್ ತಂದು ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಸರ್ಪ್ರೈಸ್. ಅದು ಬಂದಿದ ತಕ್ಷಣ ಅದ್ರದ್ದು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಆ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂದರೆ ನೀವು ಕೂಡ ಬುಕ್ ಮಾಡಿ ತರಿಸ್ಕೊಳ್ಳಿ. ಅದ್ರ ಲಿಂಕ್ ನಾನು ಬೇಕಾದ್ರೆ ಹಾಕ್ತೀನಿ. ನಾನು ಹೇಳಿದೆ ಅಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಅಂತ. ಸೊ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಇದು ಸೇಮ್ ಲಿಪ್ ಕಲರ್ ಇದೆ. ಇದೇನು ಓವರ್ ಡಾರ್ಕ್ ಏನಿಲ್ಲ. ಲಿಪ್ಸ್ ಯಾವ ಕಲರ್ ಇದೆಯೋ ಅದೇ ಕಲರ್ ಇರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ. ಅಯ್ಯೋ ಕರ್ಮ. ನಾನು ಆವಾಗಲಿಂದ ಈ ಥರ ಬಟ್ಟೆಗಳನ್ನ ಇಟ್ಕೊಂಡು
ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಈ ಥರ ಐನೈಲರಲ್ಲೇ ಇಟ್ಕೊಂಡು ಅಭ್ಯಾಸ ಆಗ್ಬಿಟ್ಟೈತೆ. ಸೊ ಸ್ಟಿಕ್ಕರೆಲ್ಲ ನನಗೆ ಇಟ್ಕೊಂಡು ಅಭ್ಯಾಸನೆಲ್ಲ ಇಟ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಗಾಳಿಗೆ ಅದಕ್ಕೂ ಕಣ್ಣು ಉರಿ ಬರ್ತೈತೆ. ಸರಿ, ಕಣ್ಣಲ್ಲಿ ನೀರು ಬರ್ತಿದೆ. ಕೆಳಗಡೆ ಇದೆ. ಇಯರಿಂಗ್ಸ್ ಹಾಕ್ಕೊಬಿಡ್ತೀನಿ. ಈ ಇಯರಿಂಗ್ ಹಾಕ್ಕೊತೀನಿ. ಸ್ವಲ್ಪ ಹೊತ್ತಷ್ಟೇ. ನಾನು ಮತ್ತೆ ಇಯರಿಂಗ್ಸ್ ಎಲ್ಲ ಇಟ್ಕೊಳ್ಳಲ್ಲ. ನನಗೆ ತುಂಬ ಕಿವಿ ನೋವು ಬರುತ್ತೆ. ಏನಾದರೂ ಹೋಗ್ಬೇಕಾದ್ರೆ ಮಾತ್ರ ಇಯರಿಂಗ್ಸ್ನ ಹಾಕ್ಕೊಳ್ಳೋದು. ಮನೇಲೆಲ್ಲ ಇದ್ದರೆ ನಾನು ಹಾಕ್ಕೊಳ್ಳಲ್ಲ. ಎಷ್ಟು ದಿನ ಒಂದು ರಿಂಗ್ ಹಾಕ್ಕೊಂಡಿದ್ದೆ, ಯಾಕೋ ತುಂಬ ಕಿವಿ ಪೇಯ್ನ್ ಆಗೋಯಿತು. ಸೊ ಅದರಿಂದ ಅಪ್ಪ ಇಷ್ಟೊಂದೆಲ್ಲ ಯಾಕೆ ಅಂದ್ಬಿಟ್ಟು ಓಕೆ ನೋಡಿ, ಇದೇ ನನ್ನ ಫೈನಲ್ ಲುಕ್ಕು. ಹೇಗೆ ಕಾಣಿಸ್ತಿದೆ? ಐ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ಥರ ನಾನು ಸಿಂಪಲ್ ಮೇಕಪ್ ಮಾಡ್ಕೊಂಡಿರೋದು. ಸೊ ನೋಡಿ, ಹೀಗೆ ಸುಮ್ಮನೆ ಬಿಸಾಡೋದಷ್ಟೇ, ಬಿದ್ದು ಅದೆಲ್ಲ ಹೊಡೆದೋಗುತ್ತೆ. ಆ್ಯಕ್ಚುಲಿ ನಾನು ನಿಮಗೆ ಒಂದು ಲಿಪ್ ಬಾಮ್ನ ರೆಫರ್ ಮಾಡಬೇಕು ಅಂತ ಅನ್ಸುತ್ತೆ. ಸಾರಿ, ಇದು ಬೀಟ್ರೋಟ್ದು ಲಿಪ್ ಬಾಮು. ಇದು ನೋಡಿ, ಅದೇ ಇದು ಎಲ್ಲಿ ಸಿಗುತ್ತೆ ಅಂದರೆ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಅದನ್ನು ಬಿಟ್ಟರೆ ಮಾಲಲ್ಲಿ ಸಿಗುತ್ತೆ ಅಥವಾ ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 244 ಇದೆ. ಕಾಣಲ್ಲ ಅಂತ ಅಂದ್ಕೋತೀನಿ. ಕಾಣಿಸ್ತಾ ಇಲ್ಲ. ಬಟ್ಟು ಇದು ಪ್ಯೂರ್ ಬೀಟ್ರೋಟಿಂದ ಮಾಡಿರೋದು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಿದಾಗ ಒಂಥರ ಲಿಪ್ಪೆಲ್ಲ ಒಂಥರ ಬೇಬಿ ಲಿಪ್ಸ್ಗಳ ಥರ ಸ್ಮೂತಾಗಿರುತ್ತೆ. ನಿಮ್ಗೆ ಯಾರಿಗಾನ ಇದು ಬೇಕು ಅಂದರೆ ನಿಮ್ಗೆ ಇದರಲ್ಲಿ ತುಂಬ ಫ್ಲೇವರ್ಗಳು ಸಿಗುತ್ತೆ. ಸ್ಟ್ರಾಬೆರಿ ಸಿಗುತ್ತೆ. ನಿಮ್ಗೆ ಯಾವ ಥರ ಫ್ಲೇವರ್ಗಳು ಇಷ್ಟನೋ ಆ ಥರ ಫ್ಲೇವರ್ಸಲ್ಲಿ ಸಿಗುತ್ತೆ. ನನಗೆ ಇದು ಬೀಟ್ರೂಟಲ್ಲಿ ಟ್ರೈ ಮಾಡೋಣ ಅಂತ ತೊಗೊಂಡೆ. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಿಗಾನ ಇದು ಬೇಕು ಅಂದರೆ ನೋಡಿಬಿಟ್ಟು ತೊಗೊಳ್ಳಿ. ಯಾಕಂದರೆ ತುಂಬ ಲಿಪ್ಸ್ ಅಂತೂ ಒಂಥರ ಬೇಬಿ ಲಿಪ್ಸ್ ಥರ ಫೀಲ್ ಕೊಡುತ್ತೆ. ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಹೇಳಿ, ನನಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು. ಒಂದು 2-3 ದಿವಸ ನೀವು ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ. ನಾನು ಇದನ್ನು ತೊಗೊಂಡಿದ್ದು ಮೆಡಿಕಲ್ ಸ್ಟೋರಲ್ಲೂ ಏನೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಮರ್ತೋಗ್ಬಿಟ್ಟಿದೆ, ತುಂಬ ದಿನ ಆಯಿತು ನಾನು ತೊಗೊಂಡು. ಓಕೆ, ಈಗ ನನ್ನ ಲಾಸ್ಟ್ ಲುಕ್ ಈ ಥರ ಇದೆ. ಸೊ ನೋಡಿ, ಮೇಕಪ್ ಬಾಕ್ಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಮನೆ ಒಳಗೆ, ಯಾಕಂದರೆ ಅಲ್ಲಿ ಕ್ಯಾಮ್ರಾ ಇಟ್ಟರೆ ಸ್ವಲ್ಪನೂ ಮನೆ ಒಳಗಡೆ ಸ್ವಲ್ಪನೂ ಇದು ಕ್ಲಾರಿಟಿ ಅಂತೂ ಸ್ವಲ್ಪನೂ ಸಿಗಲ್ಲ. ಹಾಗಾಗಿ ಆಚೆ ಕಡೆ ಇಟ್ಟು ವಿಡಿಯೋ ಮಾಡ್ತೀನಿ. ಕರೆಂಟ್ ಹಾಕಿಲ್ಲ, ಇನ್ನೂ ಟೈಮ್ ಆಗಿಲ್ಲ ಕರೆಂಟ್ ಹಾಕೋಕ್ಕೆ. ಸೊ ಹಾಕಿಲ್ಲ, ರೂಮ್ದೊಂದು ಹಾಕ್ತೀನಿ ಅಷ್ಟೇ. ಎಸ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಇವಾಗ ಎಷ್ಟೇ ನಾವು ರೆಡಿ ಆದ್ರೂ, ನಮಗೆ ಇವಾಗ ಫೋನಲ್ಲಿ ರೆಡಿ ಆದ್ರೂ ಅಥವಾ ಚಿಕ್ಕ ಮಿರರಲ್ಲಿ ರೆಡಿ ಆದ್ರೂ ಲಾಸ್ಟಾಗೆ ಈ ಥರ ದೊಡ್ಡ ಮಿರರ್ ನೋಡಿದಾಗಲೇ ತುಂಬ ಖುಷಿ ಸಿಗೋದು.
ಅಲ್ಲಿವರೆಗೂ ಕೂಡ ಏನೋ ಒಂಥರ ಅಯ್ಯೋ ಹೆಂಗೆ ಕಾಣಿಸ್ತಿದ್ದೀನೋ ಅನ್ನೋ ಥರನೇ ಅನಿಸುತ್ತೆ. ಸೊ ಇವಾಗ ಮಿರರ್ ನೋಡಿದ್ಮೇಲೆ ವಾವ್ ಅಂತ ಅನಿಸ್ತು ನನಗೇನೆ. ಇಷ್ಟ ಆಯಿತು ಈ ಥರ ಮೇಕಪ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಒಂದ್ಸಲ ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ, ಆದರೆ ಈಗಲೇ ಮಾಡಲ್ಲ. ಯಾಕಂದರೆ ನಾನು ಈಗ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ. ಸೊ ಹಂಗಾಗಿ ನನಗಿನ್ನೂ ಫಾಲೋವರ್ಸ್ ಯಾರೂ ಬಂದಿಲ್ಲ. ಈಗಾಗಲೇ 54 ಏನೋ ಆಗಿದ್ದಾರೆ. ಆದರೂ ನಂಗೆ ತುಂಬ ಖುಷಿ ಇದೆ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿ 1 ಮಂತಿಗೆ 1 ಮಂತ್ ಆಯಿತು. 1 ಮಂತಿಗೆ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ನನಗೊಂದು ಹೋಪ್ ಇದೆ, ಅಂದರೆ ನನಗೂ ಫಾಲೋವರ್ಸ್ ಬರ್ತಾರೆ ಅನ್ನೋ ಒಂದು ಫಾಲೋವರ್ಸಲ್ಲೇ ಇದ್ದೀನಿ, ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ನನಗೂ ಒಂದು ಹೋಪ್ ಇದೆ. ಸೊ ನೋಡೋಣ, ವೆಯ್ಟ್ ಮಾಡ್ತೀನಿ ಯಾವಾಗ ಆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಯಾವಾಗ ಕಮೆಂಟ್ಸ್ಗಳು ಬರ್ತವೆ ಅಂತ ವೆಯ್ಟ್ ಮಾಡ್ತೀನಿ. ನನಗೂ ಈಗ ನಾನು ಕೂಡ ಅಂದರೆ ಈ ಥರ ಲಾಗ್ಸ್ಗಳು ಅಂದರೆ ಲಾಗ್ ಮಾಡ್ತಾರಲ್ಲ, ನನಗದು ತುಂಬಾ ಇಷ್ಟ. ಏನಕ್ಕಂದರೆ ನಾನು ದಿನ ಎವ್ರಿ ಡೇ ನಾನು ಲಾಗ್ಸ್ಗಳು ನೋಡ್ತಾನೆ ಇರ್ತೀನಿ. ಅದರಲ್ಲಿ ನನಗೆ ಯೂಟ್ಯೂಬಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗೋರು ಅಂದರೆ ವಿಶಿ ಅಂತ ಇದ್ದಾರೆ, ಅದು ವಿಶಿ ಲಾಗ್ಸ್ ಅಂತ ಇದೆ. ಸೊ ಅವ್ರ ಲಾಗ್ಸ್ ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಕೂಡ ಅವ್ರ ಲಾಗ್ ನೋಡ್ತಾ ಇರ್ತೀನಿ. ಒಂದು ನಿಮಿಷ, ಓಕೆ, ಈಗ ಹೇಳ್ತೀನಿ. ಅಲ್ಲಿ ಸ್ವಲ್ಪ ಕೈ ಪೇಯ್ನ್ ಬರ್ತಿತ್ತಲ್ಲ, ಅದಕ್ಕೆ. ನನಗೆ ವಿಶಿ ಲಾಗ್ಸ್ ಅಂತ ಮಾಡ್ತಾರೆ, ಅವ್ರ ಲಾಗ್ ಅಂದರೆ ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಅವ್ರ ಲಾಗ್ ನೋಡ್ತಾ ಇರ್ತೀನಿ. ಇಷ್ಟು ದಿವಸ ಪಾಪ ಅವರಿಗೆ ಕೆಲವೊಬ್ಬರು ಜನಗಳು ಇರ್ತಾರಲ್ಲ, ತುಂಬ ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ರು. ಅಂದರೆ ಅವರು 5 years ಪ್ಲ್ಯಾನಿಂಗಲ್ಲಿದ್ದರು. ಸೊ ಹಂಗಾಗಿ ಅವರಿಗೆ ಇಷ್ಟು ದಿವಸ ಒಂಥರ ಮಗು ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಪರ್ಸ್ನಲ್ ವಿಷಯಕ್ಕೆಲ್ಲ ತಲೆ ಹಾಕ್ಕೊಂಡು ಕೆಲವೊಬ್ರು ಜನಗಳಿರ್ತಾರಲ್ಲ, ಆ ಥರ ಕಮೆಂಟ್ ಮಾಡ್ತಾಯಿದ್ರು. ಬಟ್ ಅವರು ಇವತ್ತು ಅವರು ಕನ್ಸೀವ್ ಆಗಿದ್ದಾರೆ ಅನ್ನೋ ಒಂದು ವಿಷಯನ ನಮ್ಮೆಲ್ಲರ ಜೊತೆ ಹಂಚ್ಕೊಂಡ್ರು. ಸೊ ಅದಕ್ಕೆ ಒಂದು ಬ್ಯಾಡ್ ಕಮೆಂಟ್ ಇಲ್ಲ, ಎಲ್ಲ ಕಂಗ್ರ್ಯಾಚುಲೇಷನ್ ಅಷ್ಟೇ ಬರ್ತಿದೆ. ಆದರೆ ಅದಕ್ಕಿಂತ ಮುಂಚೆ ಮಗು ಯಾಕೆ ಮಾಡ್ಕೊಂಡಿಲ್ಲ, ಯಾಕೆ ಅದು ಇದು ಸುಮ್ಮನೆ ಅಂದರೆ ತುಂಬ ಇರಿಟೇಷನ್ ಆಗೋ ಥರ ಕಮೆಂಟ್ಸ್ಗಳಾಗ್ತಾಯಿದ್ರು. ನಾನು ಯಾವುದೇ ಒಂದು ಲಾಗ್ ನೋಡಿದ್ರೂ ಪ್ರತಿಯೊಬ್ಬರದ್ದು ಕಮೆಂಟ್ಸ್ನ ನಾನು ನೋಡ್ತೀನಿ. ಯಾರ್ಯಾರು ಯಾವ ಥರ ಇರ್ತಾರೆ ಅಥವಾ ಯಾವ್ಯಾವ ಥರ ಕಮೆಂಟ್ಸ್ ಹಾಕ್ತಾರೆ ಅಂತ ನೋಡ್ತೀನಿ ಅಷ್ಟೇ. ಆದರೆ ಕೆಲವೊಬ್ಬರು ಜನಗಳು ಪಾಪ ಅವ್ರಿಗೆ ಆಗ್ತಿದ್ದ ಕಮೆಂಟ್ಸ್ ನೋಡಿ ನನಗೂ ತುಂಬ ಬೇಜಾರಾಗ್ತಿತ್ತು. ಅವರು ಅಷ್ಟೇ ಸುಮಾರಷ್ಟು ಲಾಗಲ್ಲೆಲ್ಲ ಹೇಳಿದ್ದಾರೆ, ತುಂಬ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನಮಗೂ ಬೇಜಾರಾಗುತ್ತೆ, ನಾವು ಏನೋ ಒಂದು ಖುಷಿಗೋಸ್ಕರ ವೀಡಿಯೋ ಮಾಡ್ತೀವಿ, ನೀವು ಅದನ್ನೇ ಒಂಥರ ತಿಳ್ಕೊಂಡು ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಹಾಗೆ ಹೀಗಂತ ಪಾಪ ತುಂಬ ಸಲ ಅವ್ರು ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಯಾರಿಗೂ ಕೂಡ ಬ್ಯಾಡಾಗಿ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ಆ ಪರ್ಸ್ನಲ್ ಸ್ಪೇಸ್ ಅನ್ನೋದಿರುತ್ತೆ. ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ವಿಡಿಯೋ ನೋಡ್ತೀರಾ ನೋಡಿ, ಅದನ್ನು ಬಿಟ್ಟು ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ನನಗಂತೂ ಯಾವುದು ಬಂದಿಲ್ಲ. ಬಟ್ ಹೇಳೋದು ನನ್ನ ಕಮೆಂಟ್ಸ್ಗಳೇ ಬರ್ತಾಯಿಲ್ಲ, ಯಾಕಂದರೆ ನನಗಿನ್ನೂ 54 ಜನ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇರೋದು. ಮುಂದೆ ಬೈ ಚಾನ್ಸ್ ನನ್ನ ಅದೃಷ್ಟ ಚೆನ್ನಾಗಿದ್ದು ನನ್ನ ವಿಡಿಯೋ ಕೂಡ ಯಾವತ್ತನೋ ಒಂದು ದಿವಸ ವೈರಲ್ ಆಗಿ ಆ ಥರ ಎಲ್ಲ ಇತ್ತು ಅಂದರೆ ದಯವಿಟ್ಟು ಯಾರು ಆ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ. ಎಲ್ಲರನ್ನೂ ನಿಮ್ಮ ಫ್ಯಾಮಿಲಿ ಥರ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಏನೋ ಹೇಳ್ತಿದ್ದೋಳು ಎಲ್ಲೆಲ್ಗೋ ಹೋಗಿಬಿಟ್ಟಿದ್ದೀನಿ. ಅಂದರೆ ನನಗೆ ಆಸೆ ಇರೋದು ಇಷ್ಟೇ, ಅಂದರೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅಂದರೆ ನಂಗೆ ಮುಂಚೆ ಎಲ್ಲ ಎಲ್ಲರೂ ಹೇಳೋರು ಯೂಟ್ಯೂಬ್ ಬ್ಲಾಗ್ ಮಾಡು ಅಂತ. ಆದರೆ ನನಗೆ ಅದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ಇತ್ತೀಚೆಗೆ ಯಾಕೋ ತುಂಬ ಇಷ್ಟ ಆಗ್ತಿದೆ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅಂತ. ಆದರೆ ನನಗೆ ಕೆಲವೊಬ್ಬರು ಅಂದರೆ ಏನಾದರೂ ಇಂಥದ್ದೇ ಕಂಟೆಂಟ್ ಇಟ್ಕೊಂಡು ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು. ಅದನ್ನು ಬಿಟ್ಟರೆ ಗೊತ್ತೇ ಆಗ್ತಿಲ್ಲ ನನಗೆ ಯಾವ ಥರ ಮಾಡಬೇಕು ಅಂತ. ಯಾವಾಗಲೂ ಮನೇಲೇ ಇರ್ತೀನಲ್ವ, ಪಕ್ಕದ ಮನೆ ಆಂಟಿ ಬಂದರು ಕರೀತಿದ್ದಾರೆ, ಒಂದು ನಿಮಿಷ ಹಾಗೆ ರೀ. ಓಕೆ ಫ್ರೆಂಡ್ಸ್, ನಮ್ಮ ಮನೆಗೆ ಆ ಆಂಟಿ ಬಂದಿದ್ದಾರೆ, ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬೈ.